ಸರ್, ಈಗ ಶೆಟ್ಟರ್ ಅವರು ತಮ್ಮ ಭೇಟಿಗೆ ಏನಾದರೂ ಸಮಯಾವಕಾಶ ಕೋರಿದ್ದಾರೆ ಸರ್. ಈಗ ಬರ್ತಾ ಇದ್ದಾರೆ ದೆಹಲಿಯಿಂದ. ಅವರು ನನಗೆ ಫೋನ್ ಮಾಡಿದ್ರು. ಆವಾಗ ಒಂದು ಮೇಲ್ ಕಳಿಸ್ಯಾರ. ಮೇಲ್ ಕಳಿಸಿ ನಾನು ರಾಜೀನಾಮೆ ಕೊಟ್ಟೀನಿ, ಎಕ್ಸೆಪ್ಟ್ ಮಾಡ್ಬೇಕಂತೇಳಿ. ಅದನ್ನು ನಾವು ರಿಸೀವ್ಡ್ ಅಂತ ತಿಳ್ಕೊಂಡು ಹಾಕ್ಕೊಂಡು ಅದನ್ನು 5 ಗಂಟೆ ಬಂತು. ನಾವು ರಿಸೀವ್ ಹಾಕ್ಕೊಂಡು ಇಟ್ಕೊಂಡೀನಿ. ನನಗೆ ಅವರು ಒಬ್ಬರು ಅವ್ರು ಯಾರೋ ಫೋನ್ ಮಾಡಿದ್ರು ಪೈಕಿ, ಮೋಸ್ಟ್ಲಿ ಬರ್ತಾರೆ ಅಂದರೆ. ನನಗೇನು ಅವ್ರ ಫೋನ್ ಮಾಡಿದೆ. ಈಗ ಅವರು ಒಂದು 15-20 ನಿಮಿಷದಿಂದ ಫೋನ್ ಆಫ್ ಇತ್ತು. ಫ್ಲೈಟ್ನಾಗಿರ್ಬೋದು, ಮೋಸ್ಟ್ಲಿ ಬರ್ಬೋದು ಅವರು. ಯಾಕಂದ್ರೆ ಬೆಳಗ್ಗೆ ನಾನು ಕೂಡ ಮಾತಾಡಿದರು, ಪರ್ಸ್ನಲ್ ಬಂದು ನೀವು ಕೊಡ್ರಿ ಅಂತ ಹೇಳಿ ಬಂದಾರ. ಮತ್ತು 99% ಫ್ಲೈಟ್ ಇರೋದು ಇಲ್ಲೇ ಬರ್ತಾರಂತ ನನಗೆ ಒಂದು ಇದಿದೆ. 9 ಗಂಟೆಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ ಅಂತ ನಾ ಹೇಳಿದೆ ಅವ್ರಿಗೆ. 9 ಗಂಟೆ ನೀವು 9 ಗಂಟೆಗೆ ಬಂದ್ರೆ 8:30ಗೆ ಫ್ಲೈಟ್ ಬರ್ದಂದ್ರೆ 9 ಗಂಟೆ ಆಗ್ಬೋದು. ನಮ್ಮ ಮನ್ಯಾಗ ಇರ್ತೀನಿ ನಾನು, ಯಾವಾಗ ಬೇಕಾಗಿ ಬರುತ್ತೆ. 9 ಗಂಟೆಗೆ ಬರ್ಬೋದು ಅಂತ. ಇನ್ನು ಲೇಟ್ ಆಯ್ತು, ಇನ್ನೂ ಗೊತ್ತಿಲ್ಲ ನಮಗೆ. ಹಂಗಾರೆ ಬರ್ತಾರೆ, ಇಲ್ಲಿಗೆ ಬರ್ಬೋದು. ಅವ್ರು ಬರ್ಬೋದು ಸರ್. ಏನು ಯಾವ ಥರ ಇರುತ್ತೆ ಸರ್ ಪ್ರೊಸೀಜರ್? ಯಾಕಂದರೆ ಈಗ ಪ್ರೊಸೀಜರ್ ನಿಮಗೆ ಪಕ್ಷದಿಂದ ಅಲ್ಲಿ ಕುಂತು MLC ಏನು ಸಮಸ್ಯೆ ಆಗಲ್ಲ ಸರ್? ಅಂದರೆ ವಿಧಾನಸಭೆಯಲ್ಲಿ ಆಗಿರೋ ಥರ ಇಲ್ಲೇನಾದರೂ ಇದೆಯಾ ಅಥವಾ ಹೇಗೆ ಅಂತ? ಯಾವುದಕ್ಕೆ ನೀವು ಹೇಳ್ತೀರಿ? ನಿಷೇಧ ಕಾಯ್ದೆ ಬರುತ್ತೆ ಸರ್. ಇಲ್ಲ, ಅವರೇ ಬಂದು ಕೊಡಬೇಕು. ಈ ರಾಜೀನಾಮೆ ಕೊಟ್ಟನ ಎಕ್ಸೆಪ್ಟ್ ಮಾಡೋದು ಮುಗಿದೋತು. ಅವ್ರು ಸ್ವತಂತ್ರ. ಅವ್ರು ಎಲ್ಲಾರು ಹೋಗ್ಬೋದು, ಯಾವ ಪಕ್ಷಕ್ಕೆ ಹೋಗ್ಬೋದು, ಏನು ಬೇಕಾದ್ರು ಮಾಡ್ಬೋದು. ರಾಜೀನಾಮೆನ ಇವತ್ತು ನಾ ಎಕ್ಸೆಪ್ಟ್ ಮಾಡಿದ್ರೆ ಕೊಡ್ತೀನಿ. ನಿಮ್ಮ ರಾಜೀನಾಮೆಯನ್ನು ಸ್ವೀಕರಿಸಲಾಗಿದೆ, ನಾ ಬರೆದು ಅವ್ರು ಕೊಡ್ತೀನಿ. ಕೊಟ್ಟ ನಂತರ ಅವರು ಫ್ರೀ ಆದರು ಅಂದರೆ ಎಕ್ಸೆಪ್ಟ್ ಮಾಡಿದ್ರೆ ಈ ಟೈಮ್ದಿಂದ ಇದು ನೋ ಮೋರ್ MLC ಇಷ್ಟ ಇದು. ಅಲ್ಲ, ಈಗಾಗಲೇ ಅವರು ರಾಜೀನಾಮೆ ಕೊಡ್ದಾನೆ ಈಗ ಒಂದು ಪಕ್ಷದ ಪ್ರಾಥಮಿಕ ಸದಸ್ಯತ್ವ ಪಡ್ಕೊಂಡಿರೋದ್ರಿಂದ ಅದು ಪಡ್ಕೊಂಡ್ರೆ ನನಗೇನು ಗೊತ್ತಿಲ್ಲ. ಅದು ಅವರು ಇದನ್ನು ಮೆಂಬರ್ಶಿಪ್ ತೊಗೊಂಡಿದ್ರಂದ್ರೆ ಬಿಟ್ಟಿದ್ದು ಅದೇನು ಅವರವ್ರು ಇದು. ಅದಕ್ಕೆ ಯಾರು ಅಬ್ಜೆಕ್ಷನ್ ಇದು ಮಾಡಿದ್ರೆ ಅಲ್ಲಿ ಮುಂದೇನು ಕೋರ್ಟು ಕಚೇರಿ. ಬಟ್ ನನ್ನ ಕಡೆ ಏನಂದ್ರೆ, ಈಗ ಅವ್ರು ಏನು ಮಾಡ್ಯಾರ ನನಗೆ ಗೊತ್ತಿಲ್ಲ. ನನ್ನ ಕಡೆ ಬರ್ತಾರೆ, ರಾಜೀನಾಮೆ ಕೊಡ್ತಾರೆ, ರಾಜೀನಾಮೆ ಅಕ್ಸೆಪ್ಟ್ ಮಾಡಿ ಅವ್ರಿಗೆ ನಿಮ್ಮ ಸ್ವೀಕಾರ ಮಾಡಲಾಗಿ ಅಂತ ಕೊಡೋದಷ್ಟೇ ನನ್ನ ಕೆಲಸ. ಕೊಟ್ಟರೆ ಮುಗೀತು ಅವ್ರದ್ದು.